ಕೃಷಿಯನ್ನೇ ನಾವೆಲ್ಲ ಒಂದಾಗಿ ಉಳಿಸೋಣ, ಬೆಳೆಸೋಣ ದೇಶಿ ತಳಿಯನ್ನ. The land has a story as old as the hills, seeds sown by hands with ancient wills. Through seasons and storms, they learned to stand, evolving with care from the heart of the land. Diverse and strong through nature's hand, resilient and built to withstand. Fuel for the body, and life is prolonged. Through the sands of time, the ancient breed still lives on. Grow where they're meant to be, rooted yet wild and free, building a legacy, gifts of our ancestry. Grow where they're meant to be, rooted yet wild and free. ಅಂತಾರಾಷ್ಟ್ರೀಯ ಮೇಳವನ್ನು ಪ್ರತಿ ವರ್ಷ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡು ನಮ್ಮ ಇಲಾಖೆ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಈ ಮೇಳವನ್ನು ಜನರಿಗೆ ಪರಿಚಯಿಸ್ತಕ್ಕಂಥದ್ದು, ಬೆಳೀತಕ್ಕಂಥ ಪ್ರದೇಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮಾರುಕಟ್ಟೆ ವ್ಯವಸ್ಥೆಯನ್ನು ವಿಸ್ತೀರ್ಣ ಮಾಡ್ತಕ್ಕಂಥದ್ದು, ಇಡೀ ಅಂತಾರಾಷ್ಟ್ರದ ಮಟ್ಟಕ್ಕೆ ಈ ಮೇಳವನ್ನು ತೊಗೊಂಡೋಗ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಪ್ರತಿ ವರ್ಷ ನಾವು ಮಾಡ್ತಾಯಿದ್ವಿ. ಕಳೆದ ವರ್ಷವೂ ಇದೇ ಸ್ಥಳದಲ್ಲಿ ಮಾಡಿ ಭಾಳ ಯಶಸ್ವಿಯಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮೇಳವನ್ನು ನಾವು ಮಾಡಿದ್ದು. ಈ ವರ್ಷ ಅದಕ್ಕಿಂತನೂ ಒಂದು ಹೆಚ್ಚಾಗಿ ಇವತ್ತು ಸಿರಿಧಾನ್ಯವನ್ನ ಪ್ರಚಾರಗೊಳಿಸುವಂತ, ಅದಕ್ಕೆ ಆದ್ಯತೆ ಕೊಡುವಂತ ಕೆಲಸ ದೇಶದಾದ್ಯಂತ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಇದರಲ್ಲಿ ಮುಂಚೂಣಿಯಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಇದಕ್ಕೆ ಕಾರಣೀಕರ್ತರು ನಮ್ಮ ರೈತರು ರಾಗಿಯನ್ನು ಬೆಳೀತಾರೆ, ಜೋಳವನ್ನ ಬೆಳೀತಾರೆ. ಬೆಳೆಯುವುದು ಮಾತ್ರ ಅಲ್ಲ, ನಾವು ತಿಂತೀವಿ, ಅದರ ಜೊತೆಗೆ ನಾವು PDS ಅಲ್ಲಿ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದೀವಿ. ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ಇವತ್ತು ನಮ್ಮ ಇತಿಹಾಸ, ನಮ್ಮ ಪರಂಪರೆಯಲ್ಲಿ ಏನು ನಮ್ಮ ಐತಿಹಾಸಿಕವಾದಂಥ ಬೆಳೆದಂಥ ನವನಾಣ್ಯಗಳ ಬದುಕಿನಲ್ಲಿ ಅವರ ಜೀವಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುವಂಥದ್ದು, ಮಿಕ್ಕಿದೆಲ್ಲ ಆರ್ಟಿಫಿಷಿಯಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಮ ರೈತರು ನಮಗೆಲ್ಲ ಹಿಂದಿನ ಕಾಲದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತೇಳಿ ಇವತ್ತು ಚಲುವರಾಯಸ್ವಾಮಿ ಅವರು ಈ ಜವಾಬ್ದಾರಿನ ತೆಗೆದುಕೊಂಡ್ಮೇಲೆ ಮತ್ತೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಹೊಸ ಆಯಾಮವನ್ನು ಮಾಡಿ, ನಾನು ಈಗಾಗಲೇ ಒಂದು 5-6 ಕಡೆ ಕಾರ್ಯಕ್ರಮಕ್ಕೆ ಕಳೆದ 1 ವರ್ಷದಲ್ಲಿ ನಾನು ಭೇಟಿಯನ್ನು ಕೊಟ್ಟು ನಾನು ನೋಡಿದ್ದೇನೆ. ಈ ಒಂದು ಕೃಷಿ ಇಲಾಖೆಗೆ ಒಂದು ಹೊಸ ರೂಪವನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಸಿರಿಧಾನ್ಯಗಳ ಬೆಳವಣಿಗೆಗೆ, ಅದಕ್ಕೆ ಮಾರುಕಟ್ಟೆ ಒದಗಿಸ್ಕೊಡ್ಲಿಕ್ಕೆ, ರೈತರಿಗೆ ಉತ್ತೇಜನ ಕೊಡಲಿಕ್ಕೆ ಅನೇಕ ರೀತಿಯ ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೃಷಿ ಸಚಿವರ ಜೊತೆ ಮಾತಾಡ್ತಾ ಇದ್ದೆ. ರಾಜ್ಯದಲ್ಲಿ ಒಳ್ಳೆ ಮಾರುಕಟ್ಟೆ ಇಲ್ಲ ಸಿರಿಧಾನ್ಯಗಳಿಗೆ, ಅದಕ್ಕೋಸ್ಕರ APMC ಮೂಲಕ ಮಾರುಕಟ್ಟೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನನ್ನ ಜೊತೆ ಮಾಡಿದ್ರು. ನಾವು ಮುಂದಿನ ವರ್ಷದಿಂದ APMCನಲ್ಲಿ ಈ ಮಾರುಕಟ್ಟೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. Grow where they're meant to be, rooted yet wild and free.